ಫಸ್ಟ್ ಇಯರ್ MBBS ಸ್ಟೂಡೆಂಟ್ಸು ಈಗ ನಿಯರ್ಲಿ ಫೈನಲ್ ಎಕ್ಸಾಮ್ ಆ ಥರ ಬಂದಿದೆ. ಫಿಸಿಯಾಲಜಿಲಿ ಚಾಪ್ಟರ್ 9ದು ಕ್ವೆಶನ್ಸ್ ಹೇಳ್ತಿದ್ದೀನಿ. ಫಿಸಿಯಾಲಜಿ ಚಾಪ್ಟರ್ 9 ಅಂದರೆ ಇಂಟ್ರೊಡಕ್ಷನ್ ಟು ಬ್ಲಡ್ ಆ್ಯಂಡ್ ಪ್ಲಾಸ್ಮಾ ಪ್ರೋಟೀನ್ಸಲ್ಲಿ ಒಂದೇ ಒಂದು ಕ್ವೆಶನ್ ಇದೆ, ಪ್ಲಾಸ್ಮಾ ಪ್ರೋಟೀನ್ ಆ್ಯಂಡ್ ಇನ್ ಫಂಕ್ಷನು. ಪ್ಲಾಸ್ಮಾ ಪ್ರೋಟೀನ್ಸು ಅದ್ರ ಫಂಕ್ಷನ್ಸು ನೀವು ತಿಳ್ಕೊಬೇಕು. ಅದು ಯೂಶಲಿ 5 ಮಾರ್ಕ್ಸ್ಗಿಲ್ಲ ಅಂದರೆ 3 ಮಾರ್ಕ್ಸ್ಗೆ ಇರುತ್ತೆ. ಏನಂತಂದರೆ ಪ್ಲಾಸ್ಮಾ ಪ್ರೋಟೀನ್ಸ್ ಏನಿರುತ್ತೆ ಆಲ್ಬುಮಿನ್, ಗ್ಲೋಬುಲಿನ್ ಆ್ಯಂಡ್ ಫಿಬ್ರಿನೋಜನ್. ಆಲ್ಬುಮಿನ್ ಅಂತಂದರೆ ಇದು ಮೇನ್ ಪ್ಲಾಸ್ಮಾ ಪ್ರೋಟೀನು. ಇದು ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ಎಕ್ಸಾಕ್ಟ್ಲಿ 4 to 5.5% ಇರುತ್ತೆ. ಟೋಟಲ್ 6 to 8 ಗ್ರಾಮ್ಸ್ ಇರೋದ್ರಲ್ಲಿ ಪ್ಲಾಸ್ಮಾ ಪ್ರೋಟೀನ್ 100 ml ಅಲ್ಲಿ ಇಷ್ಟಿದ್ರೆ ಅದರಲ್ಲಿ 4 to 5.5 ಬರೀ ಆಲ್ಬುಮಿನ್ ಇರುತ್ತೆ. ಇದು ಮಾಲಿಕ್ಯುಲರ್ ಸೈಜು ಚಿಕ್ಕಗಿರುತ್ತೆ. ಸೊ ನಿಮಗೆ ಯಾವುದಾದ್ರೂ ಕಿಡ್ನಿ ಡಿಸೀಸಸ್ ಇದ್ದಾಗ ಎಲ್ಲನೂ ಆಲ್ಬುಮಿನ್ ಎಲ್ಲ ಯೂರಿನಲ್ಲಿ ಬಂದು ಯೂರಿನಲ್ಲಿಂದ ಎಕ್ಸ್ಕ್ರೀಟ್ ಆಗ್ತಿರುತ್ತೆ. ಆಲ್ಬುಮಿನ್ ಯೂರಿನಲ್ಲಿ ಬರೋ ಕಂಡೀಷನ್ನ ಆಲ್ಬಿನ್ ಯೂರಿಯಾ ಅಂತ ಕರಿತೀವಿ. ಸೊ ನಿಮಗೆ ಎಲ್ಲ ಕಿಡ್ನಿ ಡಿಸೀಸಸ್ ಅಂತ ಗೊತ್ತಾಗುತ್ತೆ ಏನಾದರೂ ಆಲ್ಬುಮಿನ್ ಯೂರಿನಲ್ಲಿ ಬರ್ತಿದ್ರೆ. ಮತ್ತು ಯೂರಿನಲ್ಲಿ ಬಂದು ಹೈಪೋ ಆಲ್ಬ್ಯುಮಿನಿಮಿಯಾ ಆಗಿರುತ್ತೆ. ಬ್ಲಡ್ಡಲ್ಲಿ ಹೈಪೋ ಆಲ್ಬ್ಯುಮಿನಿಮಿಯಾ ಆಗುತ್ತೆ. ಆಲ್ಬ್ಯುಮಿನಿಮಿಯಾ ಅಂತಂದರೆ ಅಂತಂದರೆ ಬ್ಲಡ್ಡು, ಯೂರಿಯಾ ಅಂತಂದರೆ ಯೂರಿನಲ್ಲಿ ಬರೋದು. ಆಲ್ಬ್ಯುಮಿನ್ ಯೂರಿಯಾ ಅಂದರೆ ಯೂರಿನಲ್ಲಿ ಬರ್ತಿರೋದು. ಆಲ್ಬ್ಯುಮಿನಿಮಿಯಾ ಅಂತಂದರೆ ಬ್ಲಡ್ಡಲ್ಲಿ ಕಡಿಮೆ ಆಗುತ್ತೆ, ಯೂರಿನಲ್ಲೆಲ್ಲ ಹೋಗಿ ಎಕ್ಸ್ಕ್ರೀಟ್ ಆಗಿ ಕಡಿಮೆ ಆಗುತ್ತೆ. ಇನ್ ಕೇಸ್ ಲಿವರ್ ಡಿಸೀಸಲ್ಲಿ ಆದರೆ ಆಲ್ಬ್ಯುಮಿನ್ ಪ್ರೊಡ್ಯೂಸ್ ಆಗೋದು ಲಿವರಲ್ಲಿ. ಲಿವರ್ ಡಿಸೀಸಲ್ಲಿ ಆಲ್ಬ್ಯುಮಿನ್ ಕಡಿಮೆ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಹೈಪೋ ಆಲ್ಬ್ಯುಮಿನಿಮಿಯಾ ಅಲ್ಲಿ ಲಿವರ್ ಕಂಡೀಷನಲ್ಲಿ ಆಗುತ್ತೆ. ಸೊ ಬೇಸ್ ಆನ್ ನೀವು ಆಲ್ಬ್ಯುಮಿನ್ ಕಾನ್ಸಂಟ್ರೇಷನ್ ಇನ್ ದ ಬ್ಲಡ್ಡು ಮತ್ತು ಯೂರಿನು ನೀವು ಯಾವುದು ಆರ್ಗನ್ ಎಫೆಕ್ಟ್ ಆಗಿರೋದು, ಇಲ್ಲ ಕಿಡ್ನಿನ ಇಲ್ಲ ಲಿವರ್ ಅಂತ ನೀವು ಡಿಸೈಡ್ ಮಾಡ್ಬೋದು. ಸೊ ಇದು ಆಲ್ಬ್ಯುಮಿನ್ ಬಗ್ಗೆ. ಅದು ಬಿಟ್ಟರೆ ಇದು ಎಷ್ಟು ಅಂದರೆ ಮಾಲಿಕ್ಯುಲರ್ ವೆಯ್ಟು 66,000 ಅಂದಿದೆ. ಆದರೆ ನೆನಪಿಕೊಳ್ಳಿ, ಯೂಶಲಿ ಮಾಲಿಕ್ಯುಲರ್ ವೆಯ್ಟು ನೀವು ನೆನಪಿಕೊಂಡು ಎಕ್ಸಾಮ್ ಟೈಮ್ ಅಷ್ಟು ಮರ್ತೋಗ್ತಿಲ್ಲ. ಸೊ ಯು ನೀಡ್ ನಾಟ್ ಟು ರಿಮೆಂಬರ್ ದಿಸ್. ಮತ್ತು ಆಲ್ಬ್ಯುಮಿನ್ ಆದಮೇಲೆ ಗ್ಲೋಬುಲಿನ್ ಅಂತಂದರೆ ಗಾಮಾ ಪ್ರೋಟೀನ್ಸ್. ಗ್ಲೋಬುಲಿನಲ್ಲಿ 3 ಥರ ಇರುತ್ತೆ, ಆಲ್ಫಾ, ಬೀಟಾ, ಗಾಮಾ. ಮತ್ತು ಆಲ್ಫಾ 1, ಆಲ್ಫಾ 2, ಬೀಟಾ 1, ಬೀಟಾ 2 ಇರುತ್ತೆ. ಗಾಮಾ ಇರುತ್ತೆ. ಇದು ಲಿವರಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಮತ್ತು ರೆಟಿಕ್ಯುಲರ್ ಎಂಡೋಥೆಲಿಯಲ್ ಸೆಲ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದು ಬಿಟ್ಟು ಮತ್ತೆ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಪ್ಲಾಸ್ಮಾ ಸೆಲ್ಸಲ್ಲಿ ಗ್ಲೋಬುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಗ್ಲೋಬುಲಿನ್ ಇಮ್ಯುನೋಗ್ಲೋಬಿನಾಗಿ ಆ್ಯಕ್ಟ್ ಮಾಡುತ್ತೆ. ನಿಮ್ಗೆ ಗೊತ್ತು, IgA, IgG, IgM, IgD, IgE ಅದನ್ನು ಎಕ್ಸಾಂಪಲ್ಸ್ ಬರ್ಕೋಬೋದು. ಮತ್ತು ನೀವು ಇದು ಇಮ್ಯುನಿಟಿ ಕೊಡುತ್ತೆ ಅಂತ ಒಂದು ಫಂಕ್ಷನ್ ಬರೀಬೋದು. ಆ್ಯಂಡ್ ಒನ್ ಮೋರು, ಪಾಪುಗೂ ಇಮ್ಯುನಿಟಿ ಇದೆ ಕೊಡುತ್ತೆ. ಏಕೆಂದರೆ IgG ಇದು ಪ್ಲೆಸೆಂಟನ್ನು ಕ್ರಾಸ್ ಮಾಡಿ ಹೋಗಿ ಪಾಪುಗೂ ಇಮ್ಯುನಿಟಿ ಕೊಡುತ್ತೆ. ಸೊ ಡ್ಯೂರಿಂಗ್ ಅಂದರೆ ಪ್ಲೆಸೆಂಟನ್ನು ಕ್ರಾಸ್ ಮಾಡಿ ಹೋಗುತ್ತೆ. ಸೊ ಆ ಟೈಮಲ್ಲಿ ಪಾಪುಗೂ ಇಮ್ಯುನಿಟಿ ಕೂಡ ಇದು ಕೊಡುತ್ತೆ ಅಂತ ಬರೀಬೋದು. ಮಿಲ್ಕಲ್ಲೆಲ್ಲ IgA ಪ್ರೋಟೀನ್ ಇರುತ್ತೆ, ಅವಾಗೂ ಇಮ್ಯುನಿಟಿ ಕೊಡುತ್ತೆ, ಆ ಥರ ಬರೀಬೋದು. ಇಮ್ಯುನಿಟಿ ಮತ್ತು ಇದು ಪ್ರೋಟೀನ್ಸ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಆ್ಯಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಟ್ರಾನ್ಸ್ಫರಿನ್ ಕೂಡ ಒಂದು ಗ್ಲೋಬುಲಿನ್. ಇದು ಐರನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಸೆರುಲೋಪ್ಲಾಸ್ಮಿನ್ ಕೂಡ ಒಂದು ಇದು ಗ್ಲೋಬುಲಿನ್. ಇದು ಕಾಪರ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ವಿಲ್ಸನ್ಸ್ ಡಿಸೀಸಲ್ಲಿ ಈ ಸೆರುಲೋಪ್ಲಾಸ್ಮಿನ ಎಫೆಕ್ಟ್ ಆಗಿರುತ್ತೆ. ಸೊ ಕಾಪರ್ ಟ್ರಾನ್ಸ್ಫರ್ ಆಗಿರೋ ಎಲ್ಲ ಕಡೆ ಅಕ್ಯುಮುಲೇಟ್ ಆಗಿ ಬ್ರೈನ್ಲೆಲ್ಲ ಅಕ್ಯುಮುಲೇಟ್ ಆಗಿ ಆಗ ಅದು ಕ್ಲಿನಿಕಲ್ ಫೀಚರ್ಸ್ ತೋರಿಸುತ್ತೆ. ಮೆಂಕಿಸ್ ಡಿಸೀಸ್ ಅಂತ ಒಂದು ಬರುತ್ತೆ, ಅದ್ರಲ್ಲಿ ಬರುತ್ತೆ. ಅದು ಬಿಟ್ಟರೆ ಗಾಮಾ ಗ್ಲೋಬುಲಿನು ಪ್ಲಾಸ್ಮಾ ಸೆಲ್ಸಲ್ಲೂ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ನೀವು ಆಲ್ಬುಮಿನ್ ಗ್ಲೋಬುಲಿನ್ ರೇಷೋ ಮುಖಾಂತರ ಎಷ್ಟೊಂದು ಡಿಸೀಸಸ್ನ ಡಿಟೆಕ್ಟ್ ಮಾಡ್ಬೋದು. ಇನ್ಫ್ಲಮೇಟರಿ ಕಂಡೀಷನ್ಸಲ್ಲಿ ಆಲ್ಬುಮಿನ್ ಗ್ಲೋಬುಲಿನ್ ರೇಷೋ ರಿವರ್ಸ್ ಆಗಿರುತ್ತೆ. ನಾರ್ಮಲಿ ಆಲ್ಬುಮಿನ್ ಗ್ಲೋಬುಲಿನ್ ರೇಷೋ 1:7 ಇಂದ 1.7:1 ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಇನ್ಫ್ಲಮೇಟರಿ ಕಂಡೀಷನ್ಸಲ್ಲಿ ಅಂಥದ್ರಲ್ಲೆಲ್ಲ ಅದು ರಿವರ್ಸ್ ಆಗಿರುತ್ತೆ. ಅದು ಬಿಟ್ಟು ಫಿಬ್ರಿನೋಜನ್ ಇದೊಂದು ಜಾಸ್ತಿ ಕಡಿಮೆ ಕಾನ್ಸಂಟ್ರೇಷನ್ ಇರುತ್ತೆ. ಫಿಬ್ರಿನೋಜನ್ ESR ಇದು ಇನ್ಕ್ರೀಸ್ ಮಾಡುತ್ತೆ. ಫಿಬ್ರಿನೋಜನ್ ಬೈಂಡ್ ಮಾಡೋಕ್ಕೆ ಹೆಲ್ಪ್ ಮಾಡಿಬಿಟ್ಟು ESRನ ಇನ್ಕ್ರೀಸ್ ಮಾಡುತ್ತೆ. ಮತ್ತು ಇದು ಕ್ಲಾಟಿಂಗ್ ಫ್ಯಾಕ್ಟರ್, ಬ್ಲಡ್ ಕೋಯಾಗುಲೇಷನ್ ಇಂಪಾರ್ಟೆಂಟ್. ಫಿಬ್ರಿನೋಜನ್ ಕ್ಲಾಟಿಂಗ್ ಫ್ಯಾಕ್ಟರ್ 1, ಸೊ ಕೋಯಾಗುಲೇಷನ್ ಇಂಪಾರ್ಟೆಂಟ್. ಅದು ಬಿಟ್ಟು ESRನ ಇನ್ಕ್ರೀಸ್ ಮಾಡುತ್ತೆ, ವಿಸ್ಕಾಸಿಟಿ ಕೊಡುತ್ತೆ. ಇವಾಗ ಎಲ್ಲ ಪ್ಲಾಸ್ಮಾ ಪ್ರೋಟೀನ್ದು ಫಂಕ್ಷನ್ಸು, ಇದು ಪ್ಲಾಸ್ಮಾ ಪ್ರೋಟೀನ್ಸ್ ಬಗ್ಗೆ ಡೀಟೇಲ್ ಆಯಿತು. ಅದ್ರ ಫಂಕ್ಷನ್ಸ್ ತಿಳ್ಕೊಬೇಕಂದ್ರೆ ಆಂಕೋಟಿಕ್ ಪ್ರೆಷರು. ಯೂಶಲಿ ಬ್ಲಡ್ಡಲ್ಲಿ RBCs ಜಾಸ್ತಿ ಇರುತ್ತಲ್ಲ, RBCs 50% ವಿಸ್ಕಾಸಿಟಿ ಕೊಟ್ಟರೆ ಇದು ಪ್ಲಾಸ್ಮಾ ಪ್ರೋಟೀನ್ಸ್ ಕೂಡ 50% ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ 50% ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಆಂಕೋಟಿಕ್ ಪ್ರೆಷರ್ಗೆ. ಆಂಕೋಟಿಕ್ ಪ್ರೆಷರಲ್ಲಿ 25 mm of Hg. ಅದು ಕಾಂಟ್ರಿಬ್ಯೂಟೆಡ್ ಬೈ ದ ಪ್ಲಾಸ್ಮಾ ಪ್ರೋಟೀನ್ಸ್ ಲೈಕ್ ಆಲ್ಬುಮಿನ್, ಗ್ಲೋಬುಲಿನ್ ಆ್ಯಂಡ್ ಫಿಬ್ರಿನೋಜನ್ಸ್. ವಿಸ್ಕಾಸಿಟಿ ಆಫ್ ದ ಬ್ಲಡ್ಡು 50% RBC ಮುಖಾಂತರ ಆದರೆ 50% ಈ ಪ್ಲಾಸ್ಮಾ ಪ್ರೋಟೀನ್ಸ್ ಮುಖಾಂತರ ಆಗುತ್ತೆ. ಅದು ಬಿಟ್ಬಿಟ್ರೆ ಇಮ್ಯುನಿಟಿ ಕೊಡುತ್ತೆ. ಇಮ್ಯುನಿಟಿ ನಾನು ಹೇಳಿದೆ, IgA, GAMDA, GMD, IgG, IgA, IgM, IgD, IgE. IgE ಅಲರ್ಜಿ ಕಂಡೀಷನ್ಸಲ್ಲಿ ಜಾಸ್ತಿ ಆಗುತ್ತೆ. IgA ಇದು ಕೊಲೆಸ್ಟ್ರಾಲ್ ಮಿಲ್ಕ್ ಅದರಲ್ಲಿರುತ್ತೆ. ಮತ್ತು IgG ಪ್ಲೆಸೆಂಟಾಗಿ ಕ್ರಾಸ್ ಮಾಡೋಗಿ ಪಾಪುಗೂ ಇಮ್ಯುನಿಟಿ ಕೊಡುತ್ತೆ. ಮತ್ತು ಬ್ಲಡ್ ಕೋಯಾಗುಲೇಷನ್, ಫಿಬ್ರಿನೋಜನ್ ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಬ್ಲಡ್ ಕ್ಲಾಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕ್ಯಾರಿಯರ್ ಪ್ರೋಟೀನ್ಸ್ ಆಗಿ ಸೆರುಲೋಪ್ಲಾಸ್ಮಿನ್
ಕಾಪರ್ನ ಟ್ರಾನ್ಸ್ಫರ್ ಮಾಡುತ್ತೆ, ಟ್ರಾನ್ಸ್ಫರಿನ್ನು ಐರನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದಕ್ಕೆ ಬಫರಿಂಗ್ ಕೆಪಾಸಿಟಿ ಇರುತ್ತೆ. ಬಫರಿಂಗ್ ಕೆಪಾಸಿಟಿ ಅಂತಂದರೆ ಅದು ಆ್ಯಸಿಡ್ ಬೇಸ್ ನ್ಯೂಟ್ರಲೈಸ್ ಮಾಡೋಕ್ಕೆ. ಇದು ಇವಾಗ ಯೂಶಲಿ ಆರ್ ಬಿ ಸಿ ನೆಗೆಟಿವ್ ಚಾರ್ಜ್ ಇರುತ್ತೆ, ರಿಪಲ್ ಆಗ್ತಿರುತ್ತೆ. ಸೊ ನಿಮಗೆ ESR ಇನ್ಕ್ರೀಸ್ ಮಾಡಬೇಕಂದ್ರೆ ರೋಲೆಕ್ಸ್ ಫಾರ್ಮೇಷನ್ ಹಂಗೆಲ್ಲ ಆಗಬೇಕು. ರೋಲೆಕ್ಸ್ ಫಾರ್ಮೇಷನ್ ಅಂದರೆ ಸ್ಟ್ಯಾಕ್ ಆಫ್ ಕಾಯಿನ್ಸ್ ಎಲ್ಲ RBC ಅರೇಂಜ್ ಆಗಿರಬೇಕು. ನಾರ್ಮಲಿ RBC ನೆಗೆಟಿವ್ ಚಾರ್ಜು ರಿಪಲ್ ಆಗ್ತಿರುತ್ತೆ. ನಿಮಗೆ ಈಗ 15 ಬಂದು ನ್ಯೂಟ್ರಲೈಸ್ ಮಾಡುತ್ತೆ. RBC ಚಾರ್ಜ್ನ ನ್ಯೂಟ್ರಲೈಸ್ ಮಾಡಿ ಸ್ಟ್ಯಾಕ್ ಆಫ್ ಕಾಯಿನ್ಸ್ ಆಗಿ ಅರೇಂಜ್ ಮಾಡೋಕ್ಕೆ ಮಾಡಿ ESRನ ಇನ್ಕ್ರೀಸ್ ಮಾಡುತ್ತೆ. ಮತ್ತು ಬಫರಿಂಗ್ ಕೆಪಾಸಿಟಿ ಆದಮೇಲೆ ಲಯಬಲ್ ಪ್ರೋಟೀನ್ಸು ಅಂತಂದರೆ ಅಮೈನೋ ಆ್ಯಸಿಡ್ಸ್ ಆಗಿ ಡಿವೈಡ್ ಮಾಡಿ ಅದನ್ನು ಮತ್ತೆ ಸಿಂಥೆಟಿಕ್ ಪ್ರೋಟೀನ್ಸ್ ಅಂತಂದರೆ